ಸೌಜನ್ಯ ಕೇಸ್ನಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಸಂತೋಷ್ ರಾವ್ ನನ್ನ ಸ್ಥಳದಲ್ಲೇ ನೋಡಿದ್ದೆ ಅನ್ನುವಂತ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನಲ್ಲಿ ಮೆಗಾ ಇನ್ವೆಸ್ಟಿಗೇಷನ್ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ನಮಗೆ ಸಿಗ್ತಾ ಇರುವಂತದ್ದು ಮತ್ತೊಂದು ಮೆಗಾ ಟ್ವಿಸ್ಟ್. ಪ್ರಮುಖ ಸಾಕ್ಷಿಯ ಸ್ಫೋಟಕ ಮಾತು. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಬಳಿ ಅವತ್ತು ಆಗಿದ್ದೇನು? ಸಂತೋಷ್ ರಾವ್ ನನ್ನ ನೋಡಿದ್ದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿದ್ದೇನು? ಸೌಜನ್ಯ ಕೇಸ್ಗೆ ಊಹಿಸಲಾಗದ ಬಿಗ್ ಟ್ವಿಸ್ಟ್ ವೀಕ್ಷಕರೇ. ಇದು ಸೌಜನ್ಯ ಕೇಸ್ಗೆ ಬಿಗ್ ಲೀಡ್ ಸಿಗ್ತಾ ಇರುವಂತದ್ದು. ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ ಅಂತ ಹೇಳುವ ಒಂದು ಐ ವಿಟ್ನೆಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿರೋದು. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಹಾಗಿದ್ರೆ ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ಯಾರು? ಆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ ವಿಚಾರಗಳು ಏನು? ನೋಡ್ತಾ ಹೋಗೋಣ. ನೀವು ಸಾಕ್ಷಿ ನೋಡಿದೀರಿ ಅಂತ ಅಂದ್ಮೇಲೆ, ಅಧಿಕಾರಿಗಳು ನಿಮ್ಮನ್ನ ಸ್ಪಾಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ನಿಮ್ಮನ್ನ ಸಾಕ್ಷಿಯಾಗಿ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದೇ ಇರೋದು, ನನ್ನನ್ನು ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇದ್ರ ಬಗ್ಗೆ ನೀವು ವಿಚಾರಿಸಿದ್ರ ಯಾರ ಕಡೆಯಿಂದಾದ್ರು? ನಾವು ಯಾವ ಟೈಮ್ ಅಲ್ಲೂ ಬೇಕಾದ್ರೆ ಆ ವಿಷಯದಲ್ಲಿ, ಸೌಜನ್ಯ ಹೋರಾಟದ ವಿಷಯದಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದೇನೆ. ಯಾರು ಬೇಕಾದ್ರೆ ಕರೆದ್ರೆ ನಾವು ಬರ್ತೇವೆ. ಯಾಕಂದ್ರೆ ಸೌಜನ್ಯಕ್ಕೆ ಒಂದು ನ್ಯಾಯ ಸಿಗ್ಬೇಕು. ಅದೊಂದು ಹೆಣ್ಮಗಳಾದ್ಮೇಲೆ ನ್ಯಾಯ ಸಿಗ್ಬೇಕಂತ. ಒಂದ್ ಸೈಡ್ ಮಾತಾಡಿದ್ರೆ ಒಂದ್ ಸೈಡ್ ಆಗಲ್ಲ, ಒಂದ್ ಸೈಡ್ ಅಲ್ಲಿ ಮಾತಾಡಿದ್ರೆ ಒಂದ್ ಸೈಡ್ ಅಲ್ಲ. ಅದಕ್ಕೆ ನಾವು ಹೇಳಿದ್ದೆ, ನಾನು ಕರೆದಾಗ ಯಾವತ್ತು ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಯಾರ ಪರವಾಗಿರಲ್ಲ, ಆ ಕಡೆ ಅಲ್ಲ ಈ ಕಡೆ ಅಲ್ಲ. ನಾನು ಯಾರಲ್ಲಿ ಕರೆದ್ರು ಕೂಡ ನೋಡಿದೌದಂದ್ರೆ ನಾವು ನೋಡಿದೌದು, ಸಾಕ್ಷಿ ಹೌದು ಅಂತ ಹೇಳ್ತೇನೆ ಯಾವತ್ತಿಗೂ. ಕರೆಕ್ಟ್. ನೀವು ನೋಡಿದ್ದನ್ನು ಹೇಳ್ತೀರಿ ಬಿಡಿ, ಅದರಲ್ಲೇನಿಲ್ಲ. ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ, ನೀವು ನೋಡಿದಿರಿ ಅಂದ ಮೇಲೆ, ಸ್ಥಳದಲ್ಲಿ ಇದ್ರಿ ಅಂದ ಮೇಲೆ ನಿಮ್ಮನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದು ನಮ್ಗೂ ಸಹ ಗೊತ್ತಾಗುದಿಲ್ಲ ಸರ್, ಯಾಕೆ ಕರೀಲಿಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ನೀವು ಸಾಕ್ಷಿ ಸೌಜನ್ಯ ಕೇಸ್ನಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಸಂತೋಷ್ ರಾವ್ ನನ್ನ ಸ್ಥಳದಲ್ಲೇ ನೋಡಿದ್ದೆ ಅನ್ನುವಂತ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನಲ್ಲಿ ಮೆಗಾ ಇನ್ವೆಸ್ಟಿಗೇಷನ್ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ನಮಗೆ ಸಿಗ್ತಾ ಇರುವಂತದ್ದು ಮತ್ತೊಂದು ಮೆಗಾ ಟ್ವಿಸ್ಟ್. ಪ್ರಮುಖ ಸಾಕ್ಷಿಯ ಸ್ಫೋಟಕ ಮಾತು. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಬಳಿ ಅವತ್ತು ಆಗಿದ್ದೇನು? ಸಂತೋಷ್ ರಾವ್ ನನ್ನ ನೋಡಿದ್ದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿದ್ದೇನು? ಸೌಜನ್ಯ ಕೇಸ್ಗೆ ಊಹಿಸಲಾಗದ ಬಿಗ್ ಟ್ವಿಸ್ಟ್ ವೀಕ್ಷಕರೇ. ಇದು ಸೌಜನ್ಯ ಕೇಸ್ಗೆ ಬಿಗ್ ಲೀಡ್ ಸಿಗ್ತಾ ಇರುವಂತದ್ದು. ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ ಅಂತ ಹೇಳುವ ಒಂದು ಐ ವಿಟ್ನೆಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿರೋದು. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಹಾಗಿದ್ರೆ ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ಯಾರು? ಆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ ವಿಚಾರಗಳು ಏನು? ನೋಡ್ತಾ ಹೋಗೋಣ. ನೀವು ಸಾಕ್ಷಿ ನೋಡಿದಿರಿ ಅಂತ ಅಂದ್ಮೇಲೆ, ಅಧಿಕಾರಿಗಳು ನಿಮ್ಮನ್ನ ಸ್ಪಾಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ನಿಮ್ಮನ್ನ ಸಾಕ್ಷಿಯಾಗಿ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದೇ ಇರೋದು, ನನ್ನನ್ನು ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇದ್ರ ಬಗ್ಗೆ ನೀವು ವಿಚಾರಿಸಿದ್ರ ಯಾರ ಕಡೆಯಿಂದಾದ್ರು? ನಾವು ಯಾವ ಟೈಮ್ ಅಲ್ಲೂ ಬೇಕಾದ್ರೆ ಆ ವಿಷಯದಲ್ಲಿ, ಸೌಜನ್ಯ ಹೋರಾಟದ ವಿಷಯದಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದೇನೆ. ಯಾರು ಬೇಕಾದ್ರೆ ಕರೆದ್ರೆ ನಾವು ಬರ್ತೇವೆ. ಯಾಕಂದ್ರೆ ಸೌಜನ್ಯಕ್ಕೆ ಒಂದು ನ್ಯಾಯ ಸಿಗ್ಬೇಕು. ಅದೊಂದು ಹೆಣ್ಮಗಳಾದ್ಮೇಲೆ ನ್ಯಾಯ ಸಿಗ್ಬೇಕಂತ. ಒಂದ್ ಸೈಡ್ ಮಾತಾಡಿದ್ರೆ ಒಂದ್ ಸೈಡ್ ಆಗಲ್ಲ, ಒಂದ್ ಸೈಡ್ ಅಲ್ಲಿ ಮಾತಾಡಿದ್ರೆ ಒಂದ್ ಸೈಡ್ ಅಲ್ಲ. ಅದಕ್ಕೆ ನಾವು ಹೇಳಿದ್ದೆ, ನಾನು ಕರೆದಾಗ ಯಾವತ್ತು ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಯಾರ ಪರವಾಗಿರಲ್ಲ, ಆ ಕಡೆ ಅಲ್ಲ ಈ ಕಡೆ ಅಲ್ಲ. ನಾನು ಯಾರಲ್ಲಿ ಕರೆದ್ರು ಕೂಡ ನೋಡಿದೌದಂದ್ರೆ ನಾವು ನೋಡಿದೌದು, ಸಾಕ್ಷಿ ಹೌದು ಅಂತ ಹೇಳ್ತೇನೆ ಯಾವತ್ತಿಗೂ. ಕರೆಕ್ಟ್. ನೀವು ನೋಡಿದ್ದನ್ನು ಹೇಳ್ತೀರಿ ಬಿಡಿ, ಅದರಲ್ಲೇನಿಲ್ಲ. ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ, ನೀವು ನೋಡಿದಿರಿ ಅಂದ ಮೇಲೆ, ಸ್ಥಳದಲ್ಲಿ ಇದ್ರಿ ಅಂದ ಮೇಲೆ ನಿಮ್ಮನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದು ನಮ್ಗೂ ಸಹ ಗೊತ್ತಾಗುದಿಲ್ಲ ಸರ್, ಯಾಕೆ ಕರೀಲಿಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ನೀವು ಸಾಕ್ಷಿ ಸೌಜನ್ಯ ಕೇಸ್ನಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಸಂತೋಷ್ ರಾವ್ ನನ್ನ ಸ್ಥಳದಲ್ಲೇ ನೋಡಿದ್ದೆ ಅನ್ನುವಂತ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನಲ್ಲಿ ಮೆಗಾ ಇನ್ವೆಸ್ಟಿಗೇಷನ್ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ನಮಗೆ ಸಿಗ್ತಾ ಇರುವಂತದ್ದು ಮತ್ತೊಂದು ಮೆಗಾ ಟ್ವಿಸ್ಟ್. ಪ್ರಮುಖ ಸಾಕ್ಷಿಯ ಸ್ಫೋಟಕ ಮಾತು.
ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಬಳಿ ಅವತ್ತು ಆಗಿದ್ದೇನು? ಸಂತೋಷ್ ರಾವ್ನನ್ನ ನೋಡಿದ್ದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿದ್ದೇನು? ಸೌಜನ್ಯ ಕೇಸ್ಗೆ ಊಹಿಸಲಾಗದ ಬಿಗ್ ಟ್ವಿಸ್ಟ್ ವೀಕ್ಷಕರೇ. ಇದು ಸೌಜನ್ಯ ಕೇಸ್ಗೆ ಬಿಗ್ ಲೀಡ್ ಸಿಗ್ತಾ ಇರುವಂತದ್ದು. ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ ಅಂತ ಹೇಳುವ ಒಂದು ಐ ವಿಟ್ನೆಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿರೋದು. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಹಾಗಿದ್ರೆ ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ಯಾರು? ಆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ ವಿಚಾರಗಳು ಏನು? ನೋಡ್ತಾ ಹೋಗೋಣ. ನೀವು ಸಾಕ್ಷಿ ನೋಡಿದೀರಿ ಅಂತ ಅಂದ್ಮೇಲೆ, ಅಧಿಕಾರಿಗಳು ನಿಮ್ಮನ್ನ ಸ್ಪಾಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ನಿಮ್ಮನ್ನ ಸಾಕ್ಷಿಯಾಗಿ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದೇ ಇರೋದು, ನನ್ನನ್ನು ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇದ್ರ ಬಗ್ಗೆ ನೀವು ವಿಚಾರಿಸಿದ್ರ ಯಾರ ಕಡೆಯಿಂದ ಆದ್ರೂ? ನಾವು ಯಾವ ಟೈಮ್ ಅಲ್ಲೂ ಬೇಕಾದ್ರೆ ಆ ವಿಷಯದಲ್ಲಿ, ಸೌಜನ್ಯ ಹೋರಾಟದ ವಿಷಯದಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದೇನೆ. ಯಾರು ಬೇಕಾದ್ರೆ ಕರೆದ್ರೆ ನಾವು ಬರ್ತೇವೆ. ಯಾಕಂದ್ರೆ ಸೌಜನ್ಯಕ್ಕೆ ಒಂದು ನ್ಯಾಯ ಸಿಗ್ಬೇಕು. ಅದೊಂದು ಹೆಣ್ಣು ಮಗಳಾದ್ಮೇಲೆ ನ್ಯಾಯ ಸಿಗ್ಬೇಕಂತ. ಒಂದ್ ಸೈಡ್ ಮಾತಾಡಿದ್ರೆ ಒಂದ್ ಸೈಡ್ ಆಗಲ್ಲ, ಒಂದ್ ಸೈಡ್ ಅಲ್ಲಿ ಮಾತಾಡಿದ್ರೆ ಒಂದ್ ಸೈಡ್ ಅಲ್ಲ. ಅದಕ್ಕೆ ನಾವು ಹೇಳಿದ್ದೇನೆ, ನಾನು ಕರೆದಾಗ ಯಾವತ್ತು ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಯಾರ ಪರವಾಗಿರಲ್ಲ, ಆ ಕಡೆ ಎಲ್ಲ ಈ ಕಡೆ ಅಲ್ಲ. ನಾನು ಯಾರಲ್ಲಿ ಕರೆದ್ರು ಕೂಡ ನೋಡಿದೌದಂದ್ರೆ ನಾವು ನೋಡಿದೌದು, ಸಾಕ್ಷಿ ಯಾವ್ದು ಅಂತ ಹೇಳ್ತೇನೆ ಯಾವತ್ತಿಗೂ. ಕರೆಕ್ಟ್. ನೀವು ನೋಡಿದ್ದನ್ನ ಹೇಳ್ತೀರಿ ಬಿಡಿ, ಅದರಲ್ಲೇನಿಲ್ಲ. ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ, ನೀವು ನೋಡಿದಿರಿ ಅಂದ ಮೇಲೆ, ಸ್ಥಳದಲ್ಲಿ ಇದ್ರಿ ಅಂದ ಮೇಲೆ ನಿಮ್ಮನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದು ನಮ್ಗೂ ಸಹ ಗೊತ್ತಾಗುದಿಲ್ಲ ಸರ್, ಯಾಕೆ ಕರೀಲಿಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ನೀವು ಸಾಕ್ಷಿ ಸೌಜನ್ಯ ಕೇಸ್ನಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಸಂತೋಷ್ ರಾವ್ನನ್ನ ಸ್ಥಳದಲ್ಲೇ ನೋಡಿದ್ದೆ ಅನ್ನುವಂತ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ. ಸೌಜನ್ಯ ಕೇಸ್ನಲ್ಲಿ ಮೆಗಾ ಇನ್ವೆಸ್ಟಿಗೇಷನ್ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ನಮಗೆ ಸಿಗ್ತಾ ಇರುವಂತದ್ದು ಮತ್ತೊಂದು ಮೆಗಾ ಟ್ವಿಸ್ಟ್. ಪ್ರಮುಖ ಸಾಕ್ಷಿಯ ಸ್ಫೋಟಕ ಮಾತು. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಬಳಿ ಅವತ್ತು ಆಗಿದ್ದೇನು? ಸಂತೋಷ್ ರಾವ್ನನ್ನ ನೋಡಿದ್ದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿದ್ದೇನು? ಸೌಜನ್ಯ ಕೇಸ್ಗೆ ಊಹಿಸಲಾಗದ ಬಿಗ್ ಟ್ವಿಸ್ಟ್ ವೀಕ್ಷಕರೇ. ಇದು ಸೌಜನ್ಯ ಕೇಸ್ಗೆ ಬಿಗ್ ಲೀಡ್ ಸಿಗ್ತಾ ಇರುವಂತದ್ದು. ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ ಅಂತ ಹೇಳುವ ಒಂದು ಐ ವಿಟ್ನೆಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿರೋದು. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಹಾಗಿದ್ರೆ ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ಯಾರು? ಆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ ವಿಚಾರಗಳು ಏನು? ನೋಡ್ತಾ ಹೋಗೋಣ. ನೀವು ಸಾಕ್ಷಿ ನೋಡಿದೀರಿ ಅಂತ ಅಂದ್ಮೇಲೆ, ಅಧಿಕಾರಿಗಳು ನಿಮ್ಮನ್ನ ಸ್ಪಾಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ನಿಮ್ಮನ್ನ ಸಾಕ್ಷಿಯಾಗಿ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದೇ ಇರೋದು, ನನ್ನನ್ನು ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇದ್ರ ಬಗ್ಗೆ ನೀವು ವಿಚಾರಿಸಿದ್ರ ಯಾರ ಕಡೆಯಿಂದ ಆದ್ರೂ? ನಾವು ಯಾವ ಟೈಮ್ ಅಲ್ಲೂ ಬೇಕಾದ್ರೆ ಆ ವಿಷಯದಲ್ಲಿ, ಸೌಜನ್ಯ ಹೋರಾಟದ ವಿಷಯದಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದೇನೆ. ಯಾರು ಬೇಕಾದ್ರೆ ಕರೆದ್ರೆ ನಾವು ಬರ್ತೇವೆ. ಯಾಕಂದ್ರೆ ಸೌಜನ್ಯಕ್ಕೆ ಒಂದು ನ್ಯಾಯ ಸಿಗ್ಬೇಕು. ಅದೊಂದು ಹೆಣ್ಣು ಮಗಳಾದ್ಮೇಲೆ ನ್ಯಾಯ ಸಿಗ್ಬೇಕಂತ. ಒಂದ್ ಸೈಡ್ ಮಾತಾಡಿದ್ರೆ ಒಂದ್ ಸೈಡ್ ಆಗಲ್ಲ, ಒಂದ್ ಸೈಡ್ ಅಲ್ಲಿ ಮಾತಾಡಿದ್ರೆ ಒಂದ್ ಸೈಡ್ ಅಲ್ಲ. ಅದಕ್ಕೆ ನಾವು ಹೇಳಿದ್ದೇನೆ, ನಾನು ಕರೆದಾಗ ಯಾವತ್ತು ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಯಾರ ಪರವಾಗಿರಲ್ಲ, ಆ ಕಡೆ ಎಲ್ಲ ಈ ಕಡೆ ಅಲ್ಲ. ನಾನು ಯಾರಲ್ಲಿ ಕರೆದ್ರು ಕೂಡ ನೋಡಿದೌದಂದ್ರೆ ನಾವು ನೋಡಿದೌದು, ಸಾಕ್ಷಿ ಯಾವ್ದು ಅಂತ ಹೇಳ್ತೇನೆ ಯಾವತ್ತಿಗೂ. ಕರೆಕ್ಟ್. ನೀವು ನೋಡಿದ್ದನ್ನ ಹೇಳ್ತೀರಿ ಬಿಡಿ, ಅದರಲ್ಲೇನಿಲ್ಲ. ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ, ನೀವು ನೋಡಿದಿರಿ ಅಂದ ಮೇಲೆ, ಸ್ಥಳದಲ್ಲಿ ಇದ್ರಿ ಅಂದ ಮೇಲೆ ನಿಮ್ಮನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದು ನಮ್ಗೂ ಸಹ ಗೊತ್ತಾಗುದಿಲ್ಲ ಸರ್, ಯಾಕೆ ಕರೀಲಿಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ನೀವು ಸಾಕ್ಷಿ